ಓಯ್ 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 ಮೈಕ್ರೋಫೋನಿಗೆ ಆನ್ ಮಾಡ್ಕೊಳ್ಳೋದ, ಇಲ್ಲಿಂದ ಕಮ್ಯುನಿಕೇಷನ್ ಮಾಡಿದ್ರೆ ಹೆಲ್ಪ್ ಆಗ್ಬೋದು. ಒಂದು ನಿಮಿಷ. ಸೊ ಎಷ್ಟೊಂದು ಫೇಕ್ ಅಂತಲೂ ಹೇಳ್ತಿರೋ. ಸೊ ನೆಗೆಟಿವ್ ಇಂದ ಎಲೆಕ್ಟ್ರಾನಿಕ್ ಡಿವೈಸಿಂದನೇ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗೋದು. ಸೊ ಅದಕ್ಕೇ ಸೌಂಡ್ ಮಾಡ್ತಾಯಿದ್ದೀನಿ. ಸೌಂಡ್ ಕೇಳಿಸ್ತು. ಸೊ ಗೈಸ್, ಮೈಕ್ರೋಫೋನಿಕ್ಕು ಹಲೋ ಹಲೋ, ಇಲ್ಲಿ ಯಾರೋ ಇದ್ದೀರಾ? ಹಲೋ, ಇಲ್ಲಿ ಯಾರೋ ಇದ್ದೀರಾ? ಕಮ್ಯುನಿಕೇಷನ್ ಏನೋ ಮಾಡ್ತಿದೆ. ಸೊ ಅದನ್ನು ನಾನು ಏನು ಕಮ್ಯುನಿಕೇಷನ್ ಮಾಡ್ತಾ ನಿಮಗೆ ಕೆಳಗಡೆ ಸಬ್ಟೈಟಲ್ಸ್ ಟೈಪ್ ಹಾಕ್ತೀನಿ. ನಿಮಗೆ ನನಗಿಲ್ಲಿ ಅರ್ಥ ಆಗ್ತಿಲ್ಲ ಎಷ್ಟು ಏನು ಹೇಳ್ತಿದೆ ಅಂತ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ, ಕಮ್ಯುನಿಕೇಷನ್ಗೆ ಅರ್ಥ ಆಗ್ತಿಲ್ಲ ಗೈಸ್, ಏನು ಹೇಳ್ತಿದೆ ಅಂತ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡೋದ. ಸೊ ನಿಮ್ಮ ಹೆಸರು ಹೇಳ್ತೀರಾ? ನಿಮ್ಮ ಹೆಸರು ಹೇಳ್ತೀರಾ? ಆಂಟಿನಾ? ನೋನಾ? ಸೊ ನಂಗೆ ಕೇಳಿಸ್ತಿಲ್ಲ, ಕರೆಕ್ಟಾಗಿ ಹೇಳ್ತೀರಾ? ಅಲ್ಲಿ ಕಿಟಕಿ ಹತ್ರ ಕಾಣಿಸ್ಕೊಂಡ್ರಲ್ಲ, ನೀವೇನದು? ಗಾಯ್ಸ್, ಹಾಂ ಅಂತು ಗಾಯ್ಸ್. ಗೈಸ್, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಏನು ಕೇಳೋದು? ಇಲ್ಲಿ ನಾನು ಬಂದಿರೋ ನಿಮ್ಗೆ ಏನೋ ತೊಂದರೆ ಆಗ್ತಿದ್ಯಾ? ಅಪ್ಪ ದೇವ್ರೆ. ಹಲೋ, ನಾನು ಬಂದಿರೋ ನಿಮ್ಗೆ ಏನೋ ತೊಂದರೆ ಆಗ್ತಿದ್ಯಾ? ಗೈಸ್, ಮಾತಾಡಿದಾಗ ರೆಸ್ಪಾನ್ಸ್ ಸಿಗ್ತಿದೆ, ಬಟ್ ಅರ್ಥ ಆಗಿಲ್ಲ. ಒಂದೊಂದು ಕಡೆ ನೋ ಅಂತಿದೆ, ಎಸ್ ಅಂತಿದೆ. ಲೇಡೀಸ್ ವಾಯ್ಸ್ ಅಂತೂ ಕ್ಲಿಯರಾಗಿ ಕೇಳಿಸಿದೆ ಅನ್ಕೋತೀನಿ ನಿಮಗೆ. ಲೇಡೀಸ್ ವಾಯ್ಸ್, ಪಕ್ಕಾ ಲೇಡೀಸ್ ವಾಯ್ಸ್ ಇದೆ ಇದು. ಸೀರಿಯಸ್ ಆಗಿ ಎಷ್ಟು ಇದಾಗ್ತಿದೆ ಅಂದರೆ ನನಗೆ ಹಿಂದೆಗಡೆನೇ ಸಿಕ್ಕಾಪಟ್ಟ ಭಯ ಆಗ್ತಿದೆ ಗೈಸ್. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಿಂದೆನೇ ಯಾಕೋ ತುಂಬ ನೆಗೆಟಿವ್ ಫೀಲ್ ಹೊಡಿತಿದೆ. ಸೊ ಕ್ಯಾಮ್ಚರ್ ನೋಡೋದು ಆಮೇಲೆ. ಸೀರಿಯಸ್ ಆಗಿ ಹಿಂದೆ ಕೈ ಹಿಡಿಯೋ ಥರ ಎಲ್ಲ ಆಗ್ತಿದೆ, ನನಗೆ ಫೀಲ್ ಆಗ್ತಿದೆ ನನಗೆ. ನಿಮ್ಗೇನಾದ್ರು ಹೆಲ್ಪ್ ಬೇಕಾ? ಹಲೋ, ನಿಮ್ಗೇನಾದ್ರು ಹೆಲ್ಪ್ ಬೇಕಾ? ಕರೆಕ್ಟಾಗಿ ಹೇಳ್ತೀರಲ್ಲೋ, ನಿಮ್ಮ ಹತ್ರ ಏನಾದ್ರು ಹೆಲ್ಪ್ ಬೇಕಾ? ಗೈಸ್, ಏನೋ ಗೀವ್ ಅಂತ ಸೌಂಡ್ ಬರ್ತಿದೆ. ಇಲ್ಲಿರೋದು ಹುಡುಗಿನ ಹುಡುಗನಾ? ಮೇಲಾ ಫೀಮೇಲಾ?
ಹಲೋ, ಕರೆಕ್ಟಾಗಿ ಹೇಳ್ತೀರಾ, ಅರ್ಥ ಆಗ್ತಿಲ್ಲ. ಹಲೋ, ಅಲ್ಲಿ ನೀವು ನಕ್ಕಿದ್ದು ಗಾಯ್ಸ್, ಅಳ್ತಿರೋ ಕ್ಲಿಯರ್ ಕೇಳಿಸ್ತಿದೆ. ಗೈಸ್, ಇದ್ರಲ್ಲೂ ಅಳ್ತಿರೋ ಥರ ಕೇಳಿಸ್ತಿದೆ, ಹೊರಗಡೆನೂ ಅಳ್ತಿರೋ ಥರ ಕೇಳಿಸ್ತಿದೆ. ಸೊ ನೀವು ಅದು ಹೊರಗಡೆ ಅಳ್ತಿರೋದು ನೀವೇನಾ? ಎಸ್ ಅಂತ ಬಂತು, ಮತ್ತೆ ಅಳ್ತಿರೋದು ಸೇಮ್ ಅದೇ ಬಸ್ ಬರ್ತಿದೆ ಗಾಯ್ಸ್. ಮತ್ತೆ ಬರ್ಬೇಕಾರೆ ಅಲ್ಲಿ ಕಾಣಿಸ್ಕೊಂಡ್ರೆ ನೀವೇನೇ ಇಲ್ಲ ಬೇರೆ ಏನೋ ಆತ್ಮ ತುಂಬ ಇದ್ದಾವೆ ಈ ಕಡೆ. ಒನ್ ಇದ್ದೀರಾ, 2 ಇದ್ದೀರಾ? ಹಲೋ, ಹಾಂ, 4? ಎಷ್ಟು ಜನ ಇದ್ದೀರಾ ಇಲ್ಲಿ? ಗಾಯ್ಸ್, 5 ಅಂತ ಬರ್ತಿದೆ, ಒಂದು ಕಡೆ 4 ಅಂತ ಬರ್ತಿದೆ, ಏನಂತ ಗೊತ್ತಾಗ್ತಿಲ್ಲ. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಇದಾಗ್ತಿದೆ. ಏನಂತ ಪ್ರಶ್ನೆ ಕೇಳೋದ ಇಲ್ಲ ರಿಚುವಲ್ ಮಾಡೋದೇ ಬೆಸ್ಟಾ, ಇಲ್ಲ ನಾಳೆ ಬಂದ್ಬಿಟ್ಟು ರಿಚುವಲ್ ಮಾಡೋದಾ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ ನನಗೆ. ಸೀರಿಯಸ್ ಆಗಿ ಅಷ್ಟು ನಗ್ತಿದೆ ಗಾಯ್ಸ್ ಹೇಳಿದ ತಕ್ಷಣ, ರಿಚುವಲ್ ಅಂದಿದ ತಕ್ಷಣ. ಸೊ ಅದು ನಕ್ಕಿದ್ದು ನೀವೇನದು? ಮತ್ತೆ ಅಳ್ತಿರೋ ಒಂದೊಂದ್ಸಲ ನಗ್ತಿರಲ್ಲ, ಎಷ್ಟು ಜನ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಾ? ಮತ್ತೆ ಅಳ್ತಿರೋದ ಇದರಲ್ಲಿ ಅಳಕ್ಕಾಗತ್ತಾ ನೀವು? ಹಲೋ, ಅಟ್ಲೀಸ್ಟ್ ನಗ್ತಿರಲ್ಲ, ಅದು ನಗೋದು ನೀವೇ ಆಗ್ಯಾರ, ಇದ್ರಲ್ಲಿ ತೋರಿಸಿ ನಮಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಗೈಸ್, ಇದ್ರಲ್ಲಿ ಕಮ್ಯುನಿಕೇಷನ್ ಮಾಡ್ತಿಲ್ಲ ಗೈಸ್. ಒಂದು ಸ್ವಲ್ಪ ಇದು ಮಾಡೋ ಥರ ಆಗಿದೆ. ಅಟ್ಲೀಸ್ಟು ನಮ್ಗೆ ಇಲ್ಲಿ ಮುಂದೆ ಬಂದು ಮಾತಾಡೋಕ್ಕಾರು ಅವರು ಇದು ಮಾಡಬೇಕಾಗುತ್ತೆ. ಬಟ್ ಹೊರಗಡೆ ಸೌಂಡ್ ಕೇಳಿಸ್ತಿದೆ, ಹೊರಗೆ ಹೋದಾಗ ಮತ್ತೆ ಒಳಗೆ ಸೌಂಡ್ ಕೇಳಿಸ್ತಿದೆ. ಏನು ಮಾಡಬೇಕಂತ ನನಗೂ ಅರ್ಥ ಆಗ್ತಿಲ್ಲ ಗೈಸ್. ರಿಚುವಲ್ ಮಾಡೋದೇ ಬೆಸ್ಟ್ ಅಂತ ಅನ್ಕೋತೀನಿ. ಸೊ ನಾಳೆ ಬಂದರೆ ಬೆಸ್ಟ್ ಅಂತ ಅನ್ಕೋತೀನಿ. ಸೊ ನಮ್ಗೆ ಯಾವಾಗವಾಗ ಮೇಲೂ ಸೌಂಡ್ ಕೇಳಿಸ್ತಿದೆ, ಅದು ಏನಂತ ನೋಡಬೇಕು. ಮೇಲೂ ಹೋಗೋಕ್ಕೆ ಜಾಗ ಇಲ್ಲ, ಮೇಲಾದ್ರೂ ಹೋಗೋದು ಈ ಥರ ಇದೆ. ಸೊ ನಾಳೆ ಬಂದಾಗ ನೈಟ್ ವಿಷನ್ ಕ್ಯಾಮ್ರಾ ಜೊತೆಗೆ ತರ್ತೀನಿ ಗೈಸ್. ನೋಡೋದು ಅದರಲ್ಲಿ ಯಾರು ಕ್ಯಾಪ್ಚರ್ ಆದರೂ ಆಗ್ಬೋದು. ಯಾಕಂದರೆ ನಮಗೆ ಹೊರಗಡೆ ನಿಂತ್ಕೊಳ್ಳೋ ಥರನೂ ಬರ್ತಿದೆ, ಒಳಗಡೆ ಶಾಡೋ ಕಾಣಿಸ್ತಿದೆ. ಅದೆಷ್ಟು ಕಾಣಿಸ್ತಾವೆ ನನಗೂ ಕ್ಲಾರಿಟಿ ಇಲ್ಲ. ಬಟ್ ನಾನು ಈ ಕಡೆ ಬಂದಾಗ ಫುಲ್ ಕ್ಲಾರಿಟಿಯಾಗಿ ನೋಡಿದ್ದೀನಿ. ಫುಲ್ ಶಾಡೋ ದೊಡ್ಡದಾಗಿದೆ ಈ ಕಡೆ, ಸಿಕ್ಕಾಪಟ್ಟೆ ಹೈಟು ದಪ್ಪ ಏನಂತಲೇ ಗೊತ್ತಾಗ್ತಿಲ್ಲ ಗೈಸ್. ಡಿಫ್ರೆಂಟಾಗಿದೆ, ಇದೊಂದು ಗೋಸ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಜನ ಇದ್ದಾರೋ ನನಗೂ ಕ್ಲಾರಿಟಿ ಇಲ್ಲ. ಹೊರಗಡೆನೂ ಸೌಂಡ್ ಬರ್ತಿದೆ, ಏನು ಮಾಡೋದು? ನಾನು ಹಂಗೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಲೋ, ಇವಾಗ ಮಾತ್ರ ಯಾಕೆ ಸೈಲೆಂಟ್ ಆದ್ರಿ? ಕಮ್ಯುನಿಕೇಟ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬರ್ಬೋದಿತ್ತಲ್ಲ, ಏನೇ ಆಗಿದ್ರು. ನಾವು ಯಾಕೆ ಎದುರ್ಕೋತಿದ್ದೀರಾ? ನಾವು ಎದುರ್ಕೋತಾ ಇದ್ದೀವಿ. ಇವಾಗ ಮಾತ್ರ ಯಾಕೆ ಸೈಲೆಂಟ್ ಆದ್ರಿ? ಹಲೋ, ಮತ್ತೆ ಹಿಂದೆ ಕೂತು ನೋಡೋದ ಬನ್ನಿ, ಮತ್ತೆ ಒಳಗೆ ಕೇಳಿಸ್ತಿಲ್ಲ ಬರೋಣ. ಸೊ ಗೈಸ್, ಅಲ್ಲೊಂದಿತ್ತಲ್ಲ, ಅಲ್ಲೊಂದು ನೋಡ್ಕೊಂಬರೋಣ ಬನ್ನಿ. ಯಾಕಂದರೆ ಅಲ್ಲಿದೆಯಲ್ಲ, ನಮ್ಗೆ ಅಲ್ಲೆಲ್ವ ಕ್ಯಾಪ್ಚರ್ ಆಗಿದ್ದು, ಕ್ಲಿಯರ್ ಕಟ್ಟಾಗಿ ಕ್ಯಾಪ್ಚರ್ ಆಯಿತು ಗೈಸ್. ಏನಂತ ಇದು ಒಳಗೆ ಬರೋ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಬಟ್ ಅದೇ ಗೈಸ್, ನಮ್ಮದು ರಿಚುವಲ್ ಏನಿದೆ ಅದು ನಾಳೆ ಬಂದ್ಬಿಟ್ಟು ಮಾಡೋದ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಷ್ಟು ಸೇಫ್ ಅಂತ ನನಗೂ ಗೊತ್ತಿಲ್ಲ. ಅವ್ರು ಕೇಳಿಬಿಟ್ಟು ಏನೇನು ತಯಾರಿ ಮಾಡ್ಕೋಬೇಕು ಅದು ತಯಾರಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದೆಲ್ಲ ಈ ಕಡೆ ಐತೆ.
ಒಳಗೆ ಹೋಗೋಕ್ಕಾಗಲ್ಲ ಅನ್ಕೋತೀನಿ ಗೈಸ್. ಸಿಕ್ಕಾಪಟ್ಟೆ ರಿಸ್ಕು ತೊಗೊಳೋದು ಬೇಡ ಅಂತ ಅನ್ಕೋತೀನಿ. ಒಳಗೆಲ್ಲ ಹೋಗಿ ನನಗೆ ತೋರಿಸ್ತೀನಿ. ಫುಲ್ ಇದಿದೆ ಗೈಸ್ ಈ ಕಡೆ. ಫುಲ್ ಗಿಡ ಎಲ್ಲ ಬೆಳ್ಕೊಬಿಟ್ಟಿದೆ. ಒಳಗೆ ಹೋದ್ರಂತೂ ಹಾವುಗಳಿರುತ್ತೆ. ಸೊ ಸೇಫ್ ಅಂತೂ ಇರೋಲ್ಲ. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಗೆ ಅದೇ ಗೈಸ್, ಅಲ್ಲಿ ಒಂದು ಬರ್ಬೇಕಾದ್ರೆ ಅಲ್ಲಿ ಶ್ಯಾಡೋ ಮಾತ್ರ ಸಿಕ್ಕಾಪಟ್ಟೆ ನಿಂತ್ಕೊಂಡಿತ್ತು, ಅಗ್ಲವಾಗಿತ್ತು. ಏನಂದ್ರೆ ನನಗೂ ಕನ್ಫರ್ಮೇಷನ್ ಇಲ್ಲ. ಅದು ಕೇಳಿದ್ದಕ್ಕೇ ಅದೂ ಎಸ್ ಅಂತ ನನ್ನ ಕಮ್ಯುನಿಕೇಷನಲ್ಲಿ ನನಗೆ ಕೇಳಿಸಿರೋದು ಎಸ್ ಅಂತಲೇ ಬಂತು. ಸೊ ಗೈಸ್ ಏನಂದರೆ ಒಂದು 3 to 4 ಒಂದು ಆತ್ಮಗಳಿದೆ ಗೈಸ್ ಇಲ್ಲಿ ಪಕ್ಕ ಕನ್ಫರ್ಮ್ ಆಗಿದೆ. ಯಾಕಂದರೆ ಇಷ್ಟು ಕತ್ಲೆಯಲ್ಲಿ ಜನ ಎದ್ರುಕೊಂಡು ಅಳ್ತಿರೋದೆಲ್ಲ ಸೌಂಡ್ ಕೇಳಿಸ್ತಿದೆ. ನಿಮಗೆ ಕೇಳಿಸಿರ್ಬೋದು ಈ ವಿಡಿಯೋದಲ್ಲಿ ಎಷ್ಟೊಂದು ಅಳ್ತಿರೋದೆಲ್ಲ ದೂರದಿಂದೆಲ್ಲ ಕೇಳಿಸ್ತಿತ್ತು. ಅದು ಎಷ್ಟು ಭಯಂಕರ ಇರುತ್ತೆ ಅಂದರೆ, ಸೊ ನಾನು ಒಂದು ಸಲ ಅಂತಲೇ ಆಯಿತು. ಆ ಕಡೆ ಬರ್ಬೇಕಾದ್ರೆ ಎಷ್ಟು ಸೌಂಡ್ ಬಂತು ಅಂದರೆ ಮೈನ್ಯೂಟಾಗಿ ಕೇಳಿಸಿದೆ ಗೈಸ್. ಸೀರಿಯಸ್ಸಾಗಿ ಮೈನ್ಯೂಟಾಗಿ ಕೇಳಿಸಿದೆ ವಾಯ್ಸು. ಸೊ ಸೀರಿಯಸ್ಸಾಗಿ ಇಲ್ಲೆಲ್ಲ ಬಂದರೆ ಎಷ್ಟು ಸೇಫ್ಟಿ ತೊಗೊಂಬರ್ಬೇಕಂದ್ರೆ, ಸೊ ಆ್ಯಕ್ಚುಲಿ ಇವತ್ತು ನಾನು ಸೇಫ್ಟಿನ ತೊಗೊಂಬಂದಿಲ್ಲ. ಎಷ್ಟು ನಾನು ಭಯ ಪಡ್ಕೋತೀನಿ ಅಷ್ಟು ನನಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದೇ ರೀಸನ್ಗೆ ಅಷ್ಟೇ ನಾನು ಭಯ ಪಡ್ತಿಲ್ಲ. ಬಟ್ ಆದರೂ ಸ್ವಲ್ಪ ಭಯ ಆಗ್ತಿದೆ. ನನ್ನ ಕೈಲಿ ಎಷ್ಟು ಆಗ್ತಿದೆ ಅಷ್ಟು ಮಾಡ್ಕೊಂಡು ಹೊರಡ್ತೀನಿ ಗೈಸ್. ನಾಳೆ ಬಂದ್ಬಿಟ್ಟು ನಾನು ಮತ್ತೆ ಅದು ಗುರುಜಿ ಅವ್ರು ಅದೇನು ರಿಚುವಲ್ ಮಾಡೋಕ್ಕೆ ಹೇಳಿದಾರಲ್ಲ ಅದು ನಾನು ಕಂಟಿನ್ಯೂ ಮಾಡ್ತೀನಿ. ನೋಡೋದು ಇದೇ ಲೊಕೇಶನ್ಗೆ. ಇದು ಇದೇ ವಿಡಿಯೋ ಎಷ್ಟಾಗಿದೆ ಸೀರಿಯಸ್ಸಾಗಿ ನನಗೂ ಗೊತ್ತಿಲ್ಲ ಗೈಸ್. ನಂಗೆ ಗೊತ್ತಿರೋ ಲೆಂತಿ ಒಂದೇ ಸಲ ಹಾಕೋಕ್ಕೆ ನನಗೆ ಬೇಡ ಅಂತ. ಯಾಕಂದರೆ ಫುಲ್ಲು ಒಂದು 40 ನಿಮಿಷ 1 ಅವರಲ್ಲಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಇದಾಗ್ತಿದೆ ಗೈಸ್. ನಗ್ತಿದೆ ಅಲ್ಲಿ. ಹಲೋ, ಅದು ನೀವ ನಗ್ತಿರೋದು? ಓಯ್ ಗೈಸ್ ನಗ್ತಿದೆ ಗೈಸ್ ಈ ಕಡೆ. ಹಲೋ, ಇದ್ದೀರಾ ಯಾರು ಇಲ್ಲಿ? ಶಿಟ್, ಇವಾಗ ಮಾತ್ರ ಏನು ಸುಮ್ಮನೆ ಕೇಳಿಸ್ತಿಲ್ಲ. ಅದು ನಕ್ಕಿರೋದು ನೀವೇನ? ಅದು ನಕ್ಕಿರೋದು ನೀವೇ ಆಗಿರೋ ಏನಾದ್ರು ಸೌಂಡ್ ಮಾಡೋಕ್ಕಾಗುತ್ತಾ ಮತ್ತೆ? ಹಲೋ, ಒಳಗಿದ್ದೀರಾ? ನೀವು ನೋಡ್ಬೋದಾ? ನಿಮ್ಗೆ ಏನು ಹೆಲ್ಪ್ ಬೇಕಿದ್ರೆ ಕೇಳಿ, ನನ್ನ ಕೈಲಿ ಆದಷ್ಟು ಮಾಡ್ತೀನಿ. ನನಗೇನು ತೊಂದರೆ ಕೊಡೋಕ್ಕಂತ ಹೋಗ್ಬಿಡಿ. ಏನಕ್ಕೆ ನಗ್ತಿದ್ದೀರಾ ಅಂತ ಮಾತು. ಹೊಯ್ ಯಾರಿದ್ದೀರಲ್ಲಿ? ಹಲೋ ಗೈಸ್, ಇಲ್ಲಿ ನಡ್ಕೊಂಡು ಹೋಗೋ ಥರ ಸೌಂಡ್ ಕೇಳಿಸಿದೆ. ಸೊ ಹುಳ ಗೈಸ್ ಅದು. ಶಿಟ್, ನಾಯೆಲ್ಲ ಫುಲ್ಲು ಬೀಳ್ತಿದ್ದೆ ಗೈಸ್ ಆ ಕಡೆ ಎಲ್ಲ. ಯಾರಿದ್ದೀರಲ್ಲಿ? ಹಲೋ, ಅದು ನೀವು ಸೌಂಡ್ ಮಾಡಿದ್ದು? ಹಲೋ ಗೈಸ್, ಮೈನೂಟಾಗಿ ಕೇಳಿಸ್ತಿದೆ ಸೌಂಡು. ಹಲೋ, ನೀವೇ ಸೌಂಡ್ ಮಾಡಿದ್ದು? ಮತ್ತೆ ಮಾಡೋಕ್ಕಾಗುತ್ತಾ? ಹಲೋ, ಓಯ್ ಗೈಸ್, ನಾನು ನಾಳೆ ಬರ್ತೀನಿ. ಹಲೋ ನಿಮ್ಗೇನು ಅಟ್ಯಾಕ್ ಮಾಡಬೇಡಿ ಪ್ಲೀಸ್ ಗೈಸ್. ಇದು ನನ್ನ ಸೇಫ್ಟಿಗಂತೂ ಅಲ್ಲ. ನಾಳೆ ರಿಚುವಲ್ ಮಾಡಿಕೊಂಡು ಬರ್ತೀನಿ ಪ್ಲೀಸ್ ಗೈಸ್. ಸೊ ತಪ್ಪಾಗೇನು ಅನ್ಕೊಳಕ್ಕೆ ಹೋಗ್ಬಿಡಿ. ಸೊ ಸೀರಿಯಸ್ಸಾಗಿ ತುಂಬ ಸೌಂಡ್ ಬರ್ತಿದೆ ಒಳಗಡೆ. ನಗ್ತಿದೆ ಗೈಸ್. ಕಾಲಿಗೇನೋ ಸಿಕ್ತು. ಗೈಸ್ ಸೌಂಡ್ ಕೇಳಿಸ್ತು ಅನ್ಕೋತೀನಿ ಗೈಸ್. ನಾನು ನಾಳೆ ಗುರುಜಿ ಹತ್ರ ನನ್ನ ಸೌಂಡ್ ಕೇಳಿಸ್ಬಿಟ್ಟು ನಾನು ಬರ್ತೀನಿ. ಮತ್ತೆ ಇದೇ ಲೊಕೇಶನ್ ಬರ್ತೀನಿ. ಸೊ ನನಗೆ ಸೇಫ್ಟಿ ಅಂತೂ ಮಾಡ್ತಿಲ್ಲ. ಅದು ಒಂದು ಸಲ ನಗ್ತಿದೆ ಗೈಸ್. ನಾನು ಆದಷ್ಟು ಇಲ್ಲಿ ಮೂವ್ ಆಗ್ತೀನಿ ಗೈಸ್. ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ನಾನು ಆದಷ್ಟು ಈ ಕಡೆ ಮೂವ್ ಆಗಬೇಕು. ಸೊ ಅಷ್ಟೇ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್. ಟಾಟಾ ಬಾಯ್.